ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಕ್ಕಿಸ್ ಥಿಯೇಟರ್ ಚಾನೆಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ಒಂದು ಅಡುಗೆ ಸ್ಪೆಷಲಲ್ಲಿ ನಮ್ಮ ರಾಕೇಶ್ ಭಟ್ರವರು ಏನೋ ಸ್ಪೆಷಲಾಗಿ ಮಾಡ್ತೇನೆ ಅಂತ ನನಗೆ ಹೇಳಿದ್ದಾರೆ. ಬಟ್ ಏನು ಅಂತ ಹೇಳಲಿಲ್ಲ. ಆ ಪಾಯಿಂಟನ್ನು ಸಸ್ಪೆನ್ಸ್ ಆಗಿಟ್ಟಿದ್ದಾರೆ. ಏನು ಸಸ್ಪೆನ್ಸ್? ಬನ್ನಿ ಅವರನ್ನೇ ಕೇಳೋಣ. ಎಸ್, ಭಟ್ರು ಮುಂದೆ ಇದ್ದಾರೆ, ಕೇಳುವ. ಭಟ್ರೆ, ಇವತ್ತು ಏನೋ ಸಸ್ಪೆನ್ಸ್ ಉಂಟಂತ ಹೇಳಿದಿರಿ. ಏನದು ಸಸ್ಪೆನ್ಸ್ ಅಂತ ಹೇಳ್ತೀರಾ? ಹೇಳುವ. ಎಲ್ಲರಿಗೂ ಇಷ್ಟವಾದ ಗರಿ ಗರಿ ಚಟ್ಟಂಬಡೆ. ಓ ನೈಸ್, ಸೂಪರ್. ನನಗೆ ಚಟ್ಟಂಬಡೆ ಅಂದರೆ ಭಾರಿ ಇಷ್ಟ. ಎಲ್ಲರಿಗೂ ಚಟ್ಟಂಬಡೆ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ವೀಕ್ಷಕರಿಗೆ ಸಹ ಚಟ್ಟಂಬಡೆ ಹೇಳಿದ್ರೆ ಯಾರು ಸಹ ಬೇಡ ಅಂತ ಹೇಳುದಿಲ್ಲ. ಎಲ್ಲರೂ ನೋಡಿ, ವೀಕ್ಷಕರು ಸಹ ಚಟ್ಟಂಬಡೆ ಹೇಳಿದ್ರೆ ನೋಡಿ ಎಷ್ಟು ಕಾತ್ರದಲ್ಲಿ ನೋಡ್ತಾ ಇದ್ದಾರೆ. ಎಲ್ಲರೂ ಬಾಯಲ್ಲಿ ನೀರು ಬರ್ತಾ ಉಂಟಾ? ಹೌದು, ಬರ್ತಾ ಉಂಟು. ಕರೆಕ್ಟ್ ಕರೆಕ್ಟ್. ಹಾಗಾದ್ರೆ ನೋಡುವ ನಮ್ಮ ಭಟ್ರೆ ಈಸಿಯಾಗಿ ಚಟ್ಪಟ್ಟಾಗಿ ಮಾಡುವಂತ ಚಟ್ಟಂಬಡೆ ಬಗ್ಗೆ ಹೇಳ್ತೀರಾ? ಖಂಡಿತ ಜಟ್ಪಟ್ ಆಗ್ತದೆ, ನಿಜವಾಗ್ಲೂ ಫಟಾಫಟ್ ಆಗ್ತದೆ. ಅದಕ್ಕೆ ಜಟ್ಪಟ್ ಗರಿ ಗರಿ ವಡ, ಗರಿ ಗರಿ ಕ್ರಿಸ್ಪಿ ಆಗಿದ್ರೆ ಮಾತ್ರ ಅದಕ್ಕೆ ಒಂದು ಜನರಿಗೆ ತಿನ್ನುವ ಅಂತ ಆಗ್ತದೆ, ಇನ್ನೊಮ್ಮೆ ತಿನ್ನುವ ಅಂತ. ಸೊ ಗರಿ ಗರಿಯಾದ ಚಟ್ಟಂಬಡೆ ಇವತ್ತು ಮಾಡುವ. ಅಂದ್ರೆ ಇದಕ್ಕೆ ಎಷ್ಟು ಟೈಮ್ ಬೇಕಾಗ್ತದೆ ಬಟ್ ಒಂದು ಪ್ರಿಪೇರ್ ಮಾಡ್ಲಿಕ್ಕೆ ಅಂತ? ಸಾಧಾರಣ ಅದು ಸೋಪ್ ಮಾಡ್ಲಿಕ್ಕೆ ಅಂದ್ರೆ ಅದು ನೆನೆಯಲಿಕ್ಕೆ ಮಾತ್ರ 1 ಗಂಟೆ ಬೇಕು, ಬಿಟ್ರೆ ಬಾಕಿದೆಲ್ಲ ಜಟ್ಪಟ್ ಆಗ್ತದೆ. ಜಟ್ಪಟೆ. ಹಾಗಾದ್ರೆ ಜಟ್ಪಟ್ ಚಟ್ಟಂಬಡೆ ತಿನ್ನಲು ರೆಡಿಯಾ? ನಾನ್ ರೆಡಿ, ನೀವು? ಜಟ್ಪಟ್ ಗರಿ ಗರಿ ಚಟ್ಟಂಬಡೆ. ಅದಕ್ಕೆ ಬೇಕಾಗುವ ಸಾಮಗ್ರಿ: ಕಡಲೆಬೇಳೆ, ಉದ್ದಿನಬೇಳೆ, ನೀರುಳ್ಳಿ, ಕಾಯಿಮೆಣಸು, ಶುಂಠಿ, ಕರಿಬೇವು, ತೆಂಗಿನೆಣ್ಣೆ, ಉಪ್ಪು, ಇಂಗು, 1 ಪಾವನಷ್ಟು ಕಡಲೆಬೇಳೆ, 1 ಪಾವಿನ 4/4 ಭಾಗ ಉದ್ದಿನಬೇಳೆ. ನಾವೀಗ 10 ರಿಂದ 15 ಮೀಡಿಯಮ್ ಸೈಜ್ ಆಗುವಷ್ಟು ಒಂದು ಚಟ್ಟಂಬಡೆ ಬೇಕಾದಷ್ಟು ತಗೊಂಡಿದ್ದೇವೆ. 2 ಸರಿ ತೊಳೆದು ನೀರು ಹಾಕಬೇಕು. 1 ಗಂಟೆ ನೆನೆಯಲ್ಲಿಡಬೇಕು. ಈ ನೆನೆಸಿಟ್ಟು 1 ಗಂಟೆ ಆಯಿತು. ಈಗ 1 ಗಂಟೆ ಆದ ನಂತರ ನೆನೆಸಿಟ್ಟಂಥ ಕಡಲೆಬೇಳೆ ಮತ್ತು ಉದ್ದಿನಬೇಳೆಯನ್ನು ಸೋಸಬೇಕು. ನೀರಿರಬಾರ್ದು, ಕಂಪ್ಲೀಟ್ ನೀರು ಇಳಿದು ಹೋಗಬೇಕು. ಈಗ ಸೋಸಿಟ್ಟಂಥ ಕಡಲೆಬೇಳೆ ಉದ್ದಿನಬೇಳೆಯನ್ನು ಮಿಕ್ಸಿ ಜಾರಿಗೆ ಹಾಕುವ. ನೋಡಿ, ಈ ಥರ ಆಗಬೇಕು. ಜಾಸ್ತಿ ಸಣ್ಣ ಆಗಬಾರ್ದು, ತುಂಬ ಇದು ಸಹ ಇರಬಾರ್ದು, ಬಿಡು ಇರಬಾರ್ದು. ಈ ಥರ ನೋಡಿ ಉಂಡೆಗೆ ಬರಬೇಕು. ಈ ಥರ ಉಂಡೆಗೆ ಬಂದರೆ ಕರೆಕ್ಟ್ ಆಯಿತು ಅಂತ ಲೆಕ್ಕ. ನೋಡಿ ಈ ಕಡೆ. ಈಗ ಕಡ್ದಿಟ್ಟ ಉದ್ದಿನಬೇಳೆ ಕಡಲೆಬೇಳೆಯನ್ನು ಈ ಬೌಲಿಗೆ ಹಾಕುವ. ಕರೆಕ್ಟ್ ಬಂದಿದೆ ಉಂಡೆಗೆ ಬೇಕಾಗುವ ಹಾಗೆ. ಒಂದು 3 ಕಾಯಿಮೆಣಸು ಈ ಥರ ಕಟ್ ಮಾಡಿ ಈ ಥರ ಸಣ್ಣಗೆ ಕಟ್ ಮಾಡಬೇಕು. ಈ ಥರ 4 ಎಸಳು ಬೇಸಪ್ಪನ್ನು ತೆಗೊಳ್ಳಿ. ಈ ಥರ ಸಣ್ಣಗೆ ಕಟ್ ಮಾಡಬೇಕು. ಶುಂಠಿಯನ್ನು ಈ ಥರ ತುರಿಬೇಕು ಸಣ್ಣಗೆ. ನೀರುಳ್ಳಿಯನ್ನು ಈ ಥರ ಸಣ್ಣಗೆ ಕಟ್ ಮಾಡಬೇಕು. ಈಗ ಕಡ್ದಿಟ್ಟಂಥ ಉದ್ದಿನಬೇಳೆ ಕಡಲೆಬೇಳೆಗೆ ಕಾಯಿಮೆಣಸು, ಶುಂಠಿ, ಬೇಸಪ್ಪು ಎಲ್ಲ ಸಾಮಗ್ರಿಯನ್ನು ಸೇರಿಸುವ. ಕಾಯಿಮೆಣಸು, ಶುಂಠಿ, ಕರಿಬೇವು, ಈರುಳ್ಳಿ, ಚಿಟಿಕೆಯಷ್ಟು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು.
ನೋಡಿ ಈ ಥರ ಉಂಡೆ ಮಾಡಬೇಕು. ಈ ಥರ ಉಂಡೆ ಮಾಡಿ ಇಟ್ಕೊಳ್ಬೇಕು ಮೊದಲೇ. ಒಂದೇ ಲೆಕ್ಕ ಮೀಡಿಯಮ್ ಸೈಜ್. ಈಗ ಸ್ಟವನ್ನು ಹೊತ್ತಿಸಿ ಬಾಣಲೆ ಇಡುವ. ಬಾಣಲೆಗೆ ತೆಂಗಿನ ಎಣ್ಣೆ ಹಾಕುವ. ತೆಂಗಿನ ಎಣ್ಣೆಯಲ್ಲಿ ಆರೋಗ್ಯಕರ ಅಂಶ ಉಂಟು. ಎಣ್ಣೆ ಬಿಸಿಯಾಗಿದೆ ಅಂತ ಈ ರೀತಿ ಒಂದು ಚೆಕ್ ಮಾಡುವ. ಎಣ್ಣೆ ಬಿಸಿಯಾಗಿದೆ, ಒಳ್ಳೆ ನೀವು ಬಿಡ್ಬೋದು. ನೀರನ್ನು ಸ್ವಲ್ಪ ತಾಗಿಸಬೇಕು, ಈ ರೀತಿ ಅಂಟದ ಹಾಗೆ ನೋಡಿ. ಈ ಥರ ಒತ್ತಬೇಕು. ಬೆರಳು 3 ಬೆರಳದ್ದು ಹಚ್ಚಿ ಬರಬಾರ್ದು. ಕೆಲವರದ್ರಲ್ಲಿ 3 ಬೆರಳು ಫಂಕ್ಷನಲ್ಲಿ ನಾವು ಊಟ ಮಾಡುವಾಗ 3 ಬೆರಳದ್ದು ಹಚ್ಚಿ ಬರ್ತದೆ. ಸೊ ಹೀಗೆ ಇಷ್ಟು ಚಟ್ಟೆ ಆಗಬೇಕು. ತುಂಬ ದಪ್ಪ ಇದ್ದರೆ ಸಹ ಕಾಯೋದಿಲ್ಲ. 3 ಬೆರಳಿದ್ದು ಹಚ್ಚಿ ಬರಬಾರ್ದು. ಈ ರೀತಿ ಮಾಡಿದರೆ ಮಾತ್ರ ಈ ರೀತಿ ಚಟ್ಟೆಯಾಗಿ ಬರ್ತದೆ ಚೆಂದ. ನೋಡಿ ಗ್ಯಾಸ್ ಎಷ್ಟು ಬೇಕು ದೊಡ್ಡದು ಸಣ್ಣದು ನೋಡಿಕೊಂಡು ಮಾಡಬೇಕು. ಜಾಸ್ತಿ ದೊಡ್ಡದಿದ್ದರೆ ಕರಕುತ್ತದೆ. ಅದಕ್ಕೆ ಎಷ್ಟು ಬೇಕಷ್ಟು ಫ್ಲೇಮನ್ನು ಸಣ್ಣ ದೊಡ್ಡದು ಮಾಡಿಕೊಂಡು ಈ ರೀತಿ ಕಾಯಿಸಬೇಕು. ಚಟ್ಟೆ ಒಳ್ಳೆ ಚಟ್ಟೆ ಆಗಬೇಕು ಈ ರೀತಿ, ಆಗ ಕ್ರಿಸ್ಪಾಗಿ ಬರ್ತದೆ. ಸ್ವಲ್ಪ ಉಬ್ಬಿದರೆ ಕ್ರಿಸ್ಪಾಗಿ ಬರುವುದಿಲ್ಲ. ನೋಡಿ ಈಗ ಕಾಯ್ತಾ ಉಂಟು. ನೀರುಳ್ಳಿದು ಒಳ್ಳೆ ಪರಿಮಳ ಬರ್ತಾ ಉಂಟು. ಈರುಳ್ಳಿದು ಕಾಯ್ತಾ ಬರುವಾಗ ತುಂಬ ಗ್ಯಾಸ್ ಸಹ ತುಂಬ ಫ್ಲೇಮ್ ಜಾಸ್ತಿ ಇಡಬಾರ್ದು. ಮೀಡಿಯಮ್ ಫ್ಲೇಮಲ್ಲಿ ಕಾಯಬೇಕು. ಆಗ ಒಳಗೆ ಸಹ ಬೇಯ್ತದೆ, ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ನೀರುಳ್ಳಿ ಒಂದು ಕಾದದ್ದು ಪರಿಮಳ ಬರ್ತಾ ಉಂಟು. ಒಮ್ಮೆ ಕಾದರೆ ಒಮ್ಮೆ ತಿನ್ನುವ ಅಂತ ಆಗ್ತಾ ಉಂಟು. ಚಹಾದೊಟ್ಟಿಗೆ ಒಂದು ಸವಿಯುದೆ ಇದನ್ನೊಂದು. ಈಗ ಚಹಾ ಒಂದು ನನ್ನ ಹೆಂಡತಿ ಹತ್ರ ಮಾಡ್ಲಿಕ್ಕೆ ಹೇಳ್ಬೇಕೀಗ. ಏಲಕ್ಕಿ ಚಹಾ, ಶುಂಠಿ ಚಹಾ, ಮತ್ತು ಕೇಸರ್ ಟೀ, ಹೀಗೆ ಬೇರೆ ಬೇರೆ ಚಹಾದಲ್ಲಿ ಸಹ ಉಂಟು ವೆರೈಟಿ. ಬ್ರಾಹ್ಮಣರದ್ದು ತೋವೆಗಿಂತ ಸಹ ನೀವು ರಸಂ ಬೇಡಿಕೆ ಜಾಸ್ತಿ. ಎಲ್ಲರೂ ರಸಂ ಮಾಡಿ ತೋರಿಸಿ ಹೇಳ್ತಾ ಇದ್ದಾರೆ ಎಲ್ಲರೂ. ನಮ್ಮ ಬಟ್ನೊಂಜಿ ಸಾರೊಂಜಿ ತಿಂದು ತೂಡು ಬಟ್ನಕಲ ಸಾರು ಲೆಕ್ಕ ಆಪಿನಿ ಅಂತ ಹೇಳುವವರು ಜಾಸ್ತಿ. ಈಗ ರಸಮಿದ್ದು ರೆಸಿಪಿ ಸಹ ನಿಮಗೆ ಬೇಕಾದರೆ ಕಮೆಂಟ್ ಮಾಡಿ. ಬ್ರಾಹ್ಮಣರ ಶೈಲಿಯ ರಸಂ ಹೇಗೆ ಮಾಡೋದೆಂದು ತಿಳಿಸಿ. ನೆಕ್ಸ್ಟಿನ ಎಪಿಸೋಡಲ್ಲಿ ನಿಮಗೆ ಮಾಡಿ ತೋರಿಸ್ತೇನೆ. ಖಂಡಿತ ಕಮೆಂಟ್ ಮಾಡಿದರೆ ಮಾತ್ರ, ವೀಕ್ಷಕರ ಬೇಡಿಕೆಯ ಮೇರೆಗೆ. ನೋಡಿ ಕಾಯ್ತಾ ಬಂತು. ಇನ್ನೊಂದು 2 ನಿಮಿಷದಲ್ಲಿ ರೆಡಿ ಆಗ್ತದೆ. ಚಟ್ಟಂಬಡೆಗೆ ಚಾವೇ ಬೆಸ್ಟ್, ಚಟ್ನಿ ಅಗತ್ಯವೇ ಇಲ್ಲ. ಇನ್ನೊಂದು ಸ್ವಲ್ಪ ಕಲರ್ ಚೇಂಜ್ ಆದರೆ ಅಲ್ಲಿಗೆ ಆಯಿತು ಅಂತ ನಮ್ಮದು ಚಟ್ಟಂಬಡೆ ರೆಡಿಯಾಗಿದೆ ಅಂತ ಹೇಳ್ಬೋದು. ನೋಡಿ ಈಗ ಈ ಶಬ್ದ ಆಲ್ಮೋಸ್ಟು ಆಗಕ್ಕಿಂತ ಕಡಿಮೆ ಆಗಿದೆ. ಸೊ ಆಲ್ಮೋಸ್ಟು ಕಲರ್ ಸಹ ಚೇಂಜ್ ಆಗಿದೆ ನೋಡಿ. ಪರಿಮಳಕ್ಕೆ ಈಗ ಮಕ್ಕಳು ಓಡಿ ಬಂದರು ನೋಡಿ. ಬೆಚ್ಚ ಚಟ್ಟಂಬಡೆ ರೆಡಿ. ಜಟ್ಪಟ್ ಗರಿ ಗರಿ ಬಿಸಿ ಬಿಸಿ ಚಟ್ಟಂಬಡೆ ರೆಡಿಯಾಗಿದೆ. ಈಗ ಸರ್ವ್ ಮಾಡುವ ಪ್ಲೇಟಿಗೆ ಸರ್ವ್ ಮಾಡಲಿಕ್ಕೆ ಇಡುವ. ನೋಡಿ 10 ರಿಂದ 15 ಅಂತ ಹೇಳಿದೆ, ಈಗ 19 ಆಗಿದೆ. 4 ಎಕ್ಸ್ಟ್ರಾವೇ ಆಗಿದೆ ವೀಕ್ಷಕರಿಗೋಸ್ಕರ. ನೋಡಿ ಕ್ರಿಸ್ಪ್ನೆಸ್ ನೋಡಿ ಎಷ್ಟು ಚಂದ ಉಂಟು ಅಂತ. ಚಂದ ಒಳಗೆ ಬೆಂದಿದೆ, ಸೂಪರ್ ಆಗಿದೆ. ಜಟ್ಪಟಾಗಿ ಬರುವಂಥ ಗರಿ ಗರಿ ಚಟ್ಟಂಬಡೆ ರೆಡಿಯಾಗಿದೆ. ಈಗ ಇದನ್ನು ನೀವು ತಿಂದು ಇದರದ್ದು ರುಚಿಯೊಂದು ಹೇಗೆ ಅಂತ ಹೇಳಬೇಕು. ಎಸ್, ಖಂಡಿತ ಸರ್. ರುಚಿ ಹೇಗಿದೆ ಅಂತ ಒಂದು ವೀಕ್ಷಕರಿಗೆ ತಿಳಿಸಿ. ಎಸ್, ಸೌಂಡ್ ಕೇಳ್ತಾ ಇದೆ, ಸೂಪರಾಗಿ ಬರ್ತಾ ಉಂಟು. ವಾವ್, ಚಟ್ಟಂಬಡೆ ಉಂಟ, ಚಟ್ಟಂಬಡೆ
ನೀವು ರಿಯಲ್ ಆಗಿ ಈಗ ಹೇಳಬೇಕು ವೀಕ್ಷಕರಿಗೆ ಹೇಗೆ ಇದೆ ಅಂತ, ನಿಮ್ಮ ಮನಸ್ಸಿನಲ್ಲಿ ಹೇಗೆ ಈಗ ಅದಕ್ಕೆ ಅಂತ ಬೇಕಿತ್ತು ಅಂದರೆ ಏನು ಕಡಿಮೆ ಆಗಿದೆ ಅಂತಂದು ಕರೆಕ್ಟಾಗಿ. ನನಗೆ ಸರಿ ಸ್ವಲ್ಪ ಖಾರ ಆದರೆ ಇನ್ನೂ ಚಾಟ್ ಮಳೆ ಸಕಾಲಾಗಿರೋ ಅಂತ ಅಷ್ಟು ಅಂತ ನನಗೆ ಒಂದು ಅನಿಸ್ತಾ ಇದೆ ಅಷ್ಟೇ. ಹಾಂ, ಖಾರದ ಬಗ್ಗೆ ಸಹ ಹೇಳಲೇಬೇಕು. ಯಾಕೆ ಹೇಳಿದರೆ ಈಗ ಮಕ್ಕಳಿಗೆಲ್ಲ ಖಾರ ಆಗೋದಿಲ್ಲ. ಸೊ ನಾವು ನಮ್ಮ ಮಕ್ಕಳಿಗೋಸ್ಕರ ಸ್ವಲ್ಪ ಖಾರ ಕಡಿಮೆನೇ ಮಾಡಿದ್ದು. ಮತ್ತು ಖಾರ ಜಾಸ್ತಿ ಬೇಕಾದವರಿಗೆ ಖಾರ ಹಾಕ್ಬೋದು, ಜಾಸ್ತಿ ಸಹ ಹಾಕ್ಬೋದು. ಅಂದರೆ ಹೀಗೆ ಅದೇ ಕಾಯಿ ಮೆಣಸು ಸ್ವಲ್ಪ ಶುಂಠಿ ಎಲ್ಲ ಹಾಕಿ ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಖಡಕ್ಕಾಗಿ ಒಳ್ಳೆ ಖಾರ ಬರ್ತದೆ. ಸೂಪರಾಗಿ ಬಂದಿದೆ ಮಾತ್ರ ಚಟ್ಟಂಬಡೆ ಮಾತ್ರ ವೀಕ್ಷಕರೇ, ನಿಜವಾಗ್ಲು ನೀವೊಂದ್ಸಲ ಟ್ರೈ ಮಾಡಿ, ನಿಮಗೆ ದಿಲ್ ಖುಷಿ ಆಗ್ಬಿಡುತ್ತೆ. ಚಟಾಪಟ ಅಂತ ಆಗಿದೆ, ಕ್ರಿಸ್ಪಿ. ಹೌದು ನೋಡಿ, ನಿಮಗೆ ಸೌಂಡ್ ಕೇಳ್ತಾ ಇರ್ತದೆ ನೋಡಿ. ಫಸ್ಟ್ ಕ್ಲಾಸ್. ಎಲ್ಲರಿಗೂ ಇಷ್ಟನೇ ಚಟ್ಟಂಬಡೆ, ಯಾರು ಸಹ ಚಟ್ಟಂಬಡೆ ಒಂದು ಬೇಡ ಹೇಳಿದ್ರು. ಊಟ ಸಹ ಊಟದೊಟ್ಟಿಗೆ ತಗೊಳ್ಳಿ ತಿಂತಾರೆ, ಪುನಃ ಕೈಯಲ್ಲಿ ಸಹ ತಕೊಂಡು ಹೋಗ್ತಾರೆ. ಒಂಜಿ ಕೈ ಇಟ್ಕೊರ್ಲೆ ನಾನು ಸಹ ಹಾಗೆ ಮಾಡುದು, ಹೇಳೋದಾಗಿದೆ. ಕೆಲವರು ಕೊಡೋದಿಲ್ಲ, ಇವರಾದ್ರೂ ಕೊಡ್ತಾರೆ. ಆದರೆ ಇವತ್ತು ತುಂಬ ಕೊಟ್ಟಿದ್ದಾರೆ ನನಗೆ, 15 ಅಂತ ಹೇಳಿದ್ರೆ ಜಾಸ್ತಿ ಆಗಿದೆ. ಸೊ ಮತ್ತು ಭಾರಿ ಖುಷಿ ಆಯ್ತು ನನಗೆ ಸರ್, ನಿಜ ಭಾರಿ ಖುಷಿ ಆಯ್ತು ನನಗೆ. ನಿಮ್ಮ ಹೆಂಡ ತಿಳ್ಕೊಂಡು ಕೊಡಿ. ಖಂಡಿತ. ಹಾಗಾದರೆ ವೀಕ್ಷಕರೇ, ಎಂದಿನಂತೆ ಇವೆಲ್ಲ ನೋಡಿದ್ರಿ, ಇದಕ್ಕೆ ನಾವು ತುಂಬ ಕಷ್ಟಪಡ್ತಾ ಇದ್ದೀವಿ. ಅಂದರೆ ಮಾಡಬೇಕು, ಈಗ ಇವರ ಟೈಮ್ ಕೊಡ್ತಾರೆ. ಈಗ ನಾವು ಬಂದು ಅಂಗಡಿ ಕ್ಲೋಸ್ ಎಲ್ಲ ಮಾಡಿ ಬಂದು ಶೂಟ್ ಮಾಡ್ತೀವಿ. ಶೂಟ್ ಮಾಡಬೇಕಾದ್ರೆ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇರ್ತದೆ, ಎಡಿಟಿಂಗ್ ಇರ್ತದೆ, ಎಲ್ಲ ಇರ್ತದೆ. ಬಟ್ ನೀವು ನೋಡಿದವರು ಇಷ್ಟಪಡ್ತೀರಿ, ಖಂಡಿತ ಇಷ್ಟಪಡ್ತೀರಿ ಅಂತ ನನಗೂ ಗೊತ್ತು. ನೋಡಿದ್ರೆ ಅಲ್ಲೇ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಇದೆ, ಅದನ್ನು ಒತ್ತಿ ಬೆಲ್ ಐಕಾನ್ ಅಂತ ಅದನ್ನು ಸಹ ಪ್ರೆಸ್ ಮಾಡಿದರೆ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ರೀಚ್ ಆಗ್ತದೆ. ಆಗ ನಮಗೂ ಒಂದು ಮಾಡಿದ್ದಕ್ಕೆ ಸಾರ್ಥಕ ಅಂತ ನಮಗೂ ಅನಿಸುತ್ತೆ, ನಮಗೂ ಖುಷಿ ಆಗುತ್ತೆ. ಇನ್ನೂ ಇಂಥ ಸ್ಪೆಷಲ್ ಬಟ್ರೆ ವೀಕ್ಷಕರಿಗೆ ಬೇಕಾದಂತಹ ಯಾವ ಐಟಮ್ಸ್ ನಾನು ಮಾಡಲಿಕ್ಕೆ ತಯಾರಾಗಿದ್ದೀನಿ. ತುಂಬ ಥ್ಯಾಂಕ್ಸ್. ಮುಂದಿನ ಎಲ್ಲ ನಮ್ಮ ಚಾನಲ್ನಲ್ಲಿ ಹಾಕುವಂಥದ್ದನ್ನು ಖಂಡಿತ ವೀಕ್ಷಕರ ಬೇಡಿಕೆ ಮೇರೆಗೆ ಯಾವುದು ಕಮೆಂಟ್ ಮಾಡಿದರೆ ಯಾವ್ದು ಹೆಚ್ಚು ಬರ್ತದೆ ಅದು ಮಾಡುವ, ಯಾವುದು ಹಾಕ್ಲಿಕ್ಕೂ ನಾನು ತಯಾರಿದ್ದೇನೆ. ಓಕೆ, ಈಗ ಒಂದು ವೇಳೆ ಕಮೆಂಟ್ ಯಾವ್ದು ಜಾಸ್ತಿ ಬರ್ತದೆ ಅದು ಒಂದು ಟ್ರೈ ಮಾಡುವ ನೆಕ್ಸ್ಟಿಗೆ. ಖಂಡಿತ. ಎಸ್, ಥ್ಯಾಂಕ್ ಯು ವೀಕ್ಷಕರೇ. ಇನ್ನೊಂದು ಹೇಳುವಂತೇಳಿ, ಇವತ್ತು ಸಹ ಎಲ್ಲ ಕೆಲಸಗಳು ಭಟ್ರು ವೈಫು ಎಲ್ಲ ನಮಗೆ ರೆಡಿ ಮಾಡಿ ಕೊಟ್ಟಿದ್ದಾರೆ. ಎಲ್ಲ ಕ್ಲೀನಿಂಗ್ ಆಗಲಿ ಮತ್ತೆ ಏನು ಎಲ್ಲಿಗೆ ಬೇಕು ರೆಡಿ ಮಾಡಿ. ಎಲ್ಲ ಫಂಕ್ಷನಲ್ಲಿ ಕೊನೆಗೆ ಇರುವಂಥದ್ದೇ ಕ್ಲೀನಿಂಗ್, ಅದು ಮೇಯ್ನ್. ಈ ಒತ್ತಾರೆ ಮಲ್ಪನು ಅಂತ ಹೇಳ್ತಾರೆ, ಇದು ಮೇಯ್ನ್. ಇದು ಕಷ್ಟದ ಸಂಗತಿ, ಕೊನೆಯದು ಅದು ಯಾರಿಗೂ ಬೇಡ. ಆದರೂ ಸಹ ಅದನ್ನು ಪ್ರೀತಿಯಿಂದ ಮಾಡ್ತಾ ಇದ್ದಾರೆ ಮೇಡಮ್. ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಓಕೆ, ಮತ್ತೆ ನನ್ನ ಮಗಳು ವಿಡಿಯೋ ಶೂಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು. ಹಾಗೆ ನಿಮಗೆಲ್ರಿಗೂ ಈ ಒಂದು ಚಟ್ಟಂಬಡೆ ಸ್ವಾದ ಮನೆಯಲ್ಲಿ ಮಾಡಿ ವೀಕ್ಷಕರೇ, ಇಷ್ಟೊಂದು ರುಚಿಕರವಾದ ಅಡಿಗೆ ಮಾಡಿಕೊಟ್ಟಂತಹ ರಾವ್ಸ್ ಕಿಚನ್ ಅವರಿಗೆ ತುಂಬ ಧನ್ಯವಾದಗಳು. ಮತ್ತು ನಿಮಗೆ ಕಾಂಟ್ಯಾಕ್ಟ್ ನಂಬರ್ ನಾನು ಹಾಕಿದ್ದೇನೆ. ದಯವಿಟ್ಟು ನಿಮಗೆ ಇಂಥ ಒಳ್ಳೊಳ್ಳೆ ಭಟ್ರ ಮನೆ ಪ್ಯೂರ್ ವೆಜ್ ಬೇಕು ಅಂತಾದರೆ ದಯವಿಟ್ಟು ನಮ್ಮ ರಾಕೇಶ್ ಭಟ್ರನ್ನು ಕಾಂಟ್ಯಾಕ್ಟ್ ಆಗಿ. ಬ್ರಾಹ್ಮಣರ ಶೈಲಿಯ ಅಡುಗೆ ನಿಮಗೆ ಸರ್ ಮಾಡಿಕೊಡ್ತಾರೆ. ಹಾಗೆ ಎಲ್ಲ ನೋಡ್ತಿರುವ ವೀಕ್ಷಕರಿಗೂ ಥ್ಯಾಂಕ್ಸ್, ಸಬ್ಸ್ಕ್ರೈಬರ್ಗೂ ಥ್ಯಾಂಕ್ಸ್, ಲೈಕ್ ಮಾಡಿದವರಿಗೆ ಶೇರ್ ಮಾಡಿದವರಿಗೂ ಥ್ಯಾಂಕ್ಸ್. ಹಾಗೆ ಎಲ್ಲರಿಗೂ ಧನ್ಯವಾದಗಳು. ಭಟ್ರೆ, ಒಂದು 4 ಪ್ಯಾಕ್ ಮಂತು ಬರುತ್ತೆ. ಖಂಡಿತ.